ಮಳೆಗಾಲದಲ್ಲಿ ಉದುರುವ ಅಡಿಕೆಯ ಸೂಕ್ತ ಸಂಸ್ಕರಣೆ ಹಾಗೂ ವಿಲೇವಾರಿ ವಿಧಾನದ ಕುರಿತು ತಿಳಿಸ್ತಾ ಇದ್ದೇನೆ. ನೋಡಿ, ಈ ಸಮಯದಲ್ಲಿ ಎಷ್ಟೊಂದು ಉದುರಿದ ಅಡಿಕೆಗಳು ಸಿಗ್ತಾ ಇದೆ ಅಂತ. ಹಾಗೆ ರೈತರು ಈ ರೀತಿಯ ಸರಿಯಾದ ರಕ್ಷಣಾ ಕ್ರಮಗಳನ್ನು ವಹಿಸಿ ಈ ಸಮಯದಲ್ಲಿ ಕೆಲಸ ನಿರ್ವಹಿಸುವುದು ಸೂಕ್ತ. ಅದರಲ್ಲಿಯೂ ಈ ರೀತಿ ಹುಲ್ಲು ಬೆಳೆದ ಸ್ಥಳದಲ್ಲಿ ಅಡಿಕೆ ಆರಿಸುವಾಗಲಂತೂ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವುದು ಒಳ್ಳೆಯದು. ಈ ಬಾರಿ ನಮ್ಮ ಭಾಗದಲ್ಲಿ ನೈಸರ್ಗಿಕವಾಗಿಯೇ ಅಡಿಕೆ ಬೆಳೆ ಕಡಿಮೆ ಇದೆ. ಇದರ ಜೊತೆ ಈ ರೀತಿ ಅಕಾಲಿಕವಾಗಿ ಉದುರುತ್ತಿರುವ ಅಡಿಕೆ ಮತ್ತಷ್ಟು ನಷ್ಟವನ್ನು ಉಂಟು ಮಾಡುತ್ತಿದೆ. ಇಂತಹ ಸಮಯದಲ್ಲಿ ಈ ರೀತಿಯ ಅಡಿಕೆಯನ್ನು ಸಹ ಹಾಳು ಮಾಡಲು ಬಿಡದೆ ಆರಿಸಿ ತಂದು ಸಾಧ್ಯವಾದಲ್ಲಿ ಸಂಸ್ಕರಣೆ, ಇಲ್ಲವಾದಲ್ಲಿ ಸೂಕ್ತ ಮಾರುಕಟ್ಟೆಯಲ್ಲಿ ವಿಲೇವಾರಿ ಸಹ ಮಾಡುವುದು ಸೂಕ್ತ. ಇಲ್ಲಿ ನಾನು ಹಣ್ಣಡಿಕೆ ಅಥವಾ ಗೋಟಡಿಕೆಯನ್ನು ಬೇರ್ಪಡಿಸಿ ಮನೆಯ ಎದುರಿನ ಅಟ್ಟಕ್ಕೆ ಹಾಕಿದ ತಗಡಿನ ಅಡಿಯಲ್ಲಿ ಹಾಕಲು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಅಟ್ಟಕ್ಕೆ ತಗಡನ್ನು ಹಾಕುವ ಸಮಯದಲ್ಲಿಯೇ ಸುಲಭವಾಗಿ ತೆಗೆಯುವ ರೀತಿ ಸಹ ಇಟ್ಟುಕೊಂಡರೆ ರೈತರಿಗೆ ಈ ವ್ಯವಸ್ಥೆ ಬಹು ಉಪಯೋಗಕಾರಿಯಾಗುತ್ತದೆ. ಇದರಿಂದ ಅಡಿಕೆ ಸುಲಭವಾಗಿ ಒಣಗುವುದಲ್ಲದೆ ಉತ್ತಮ ದರ್ಜೆ ಹೊಂದಿ ಒಳ್ಳೆಯ ದರ ಸಹ ದೊರಕುತ್ತದೆ. ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಲ್ಲಿ ತಗಡು ತೆಗೆಯುವವರೆಗೂ ಮಳೆಯ ಭಯವಿಲ್ಲದೆ ಅಡಿಕೆಯನ್ನು ಒಣಗಿಸಬಹುದು. ಉಳಿದ ಹಸಿ ಅಡಿಕೆಯನ್ನು ಆರಿಸಿ ಈ ರೀತಿ ನೀರಿನಲ್ಲಿಟ್ಟು ಬೇಯಿಸಿ ಒಣಗಿಸಿದಲ್ಲಿ ಉತ್ತಮ ದರ್ಜೆಯ ಕೊಳೆ ಅಡಿಕೆಯನ್ನು ತಯಾರಿಸಬಹುದು. ಕಷ್ಟಕರವಾದ ಈ ಕೆಲಸದಿಂದ ತಯಾರಾಗುವ ಮಳೆಗಾಲದ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಯೋಗ್ಯ ದರ ಸಹ ದೊರಕುತ್ತದೆ. ಇದು ಸಾಧ್ಯವಾಗದಿದ್ದಲ್ಲಿ ಉಳಿದ ಹಸಿ ಅಡಿಕೆಯನ್ನು ಚೀಲಗಳಲ್ಲಿ ತುಂಬಿ ಹತ್ತಿರದ ಸಹಕಾರಿ ಸಂಘಗಳಲ್ಲಿ ನಡೆಯುವ ಮಳೆಗಾಲದ ಅಡಿಕೆ ವ್ಯಾಪಾರಕ್ಕೆ ಸಹ ಹಾಕಬಹುದಾಗಿದೆ. ಇದು ಆಗದಿದ್ದಲ್ಲಿ ಈ ರೀತಿ ನೆರಳಿನಲ್ಲಿ ಹರಡಿಟ್ಟು ಸುಣ್ಣವನ್ನು ಉದುರಿಸಿ ಬಿಸಿಲು ಬಂದ ನಂತರ ಒಣಗಿಸಿ ಸುಲಿಯಬಹುದಾಗಿದೆ.